ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾಪತಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ವೈಯಕ್ತಿಕ ಅಭಿವೃದ್ಧಿ ಬೇಕೇ ಬೇಕು. ಯಾಕೆ? ಪ್ರತಿಯೊಂದು ಹೆಜ್ಜೆಯಲ್ಲೂ ವೈಯಕ್ತಿಕ ಅಭಿವೃದ್ಧಿ ಇದ್ರೇ ಮುಂದೆ ಸಾಗಲಿಕ್ಕೆ ಸಾಧ್ಯ. ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ತಾವು ಶೇರ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ, ಈ ವೈಯಕ್ತಿಕ ಅಭಿವೃದ್ಧಿಗೆ ನಮ್ಮಲ್ಲಿ ಏನು ಅರ್ಹತೆ ಇರಬೇಕು ಅನ್ನೋದು ಒಂದು 10 ಪದಗಳಲ್ಲಿ ಹೇಳ್ತೀನಿ. ಯಾವಾಗಲೂ ನಕಾರಾತ್ಮಕ ಆಲೋಚನೆ ಇರಬೇಕು. ನಾನಿದು ಮಾಡಬಲ್ಲೆ, ಇದು ಆಗತ್ತೆ, ಇದಿರಬೇಕು. ಪ್ರಯತ್ನನೂ ನಮ್ಮ ಕೈನಲ್ಲಿರಬೇಕು. ಬರೀ ಆಗತ್ತೆ ಅಂತ ಸುಮ್ಮನೆ ಇರೋದಲ್ಲ, ಆಗತ್ತೆ ಅಂತೇಳಿ ಪ್ರಯತ್ನ ಪಡಬೇಕು. ನಂಬರ್ 2, ಅಭಿಪ್ರಾಯಗಳನ್ನು ತಿಳಿಸ್ತಾ ಇರಬೇಕು. ಆವಾಗ ಒಳ್ಳೆಯದು ಕೆಟ್ಟದು ಅಂತ ನಮಗೆ ಕಕ್ತಾರೆ ಅಲ್ವಾ? ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಬೇಕು. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ನಾನು ಕೆಟ್ಟದಾಗಿದ್ದೀನ ಒಳ್ಳೆಯದಾಗಿದ್ದೀನ ತಿಳ್ಕೊಂಡ್ರೇ ಒಳ್ಳೆಯನಾಗಿರೋದಕ್ಕೆ ಸಾಧ್ಯ. ನಾವು ಜನಗಳನ್ನು ಪರಿಚಯ ಮಾಡ್ಕೋಬೇಕು. ವಿಷಯ ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ನಾವು. ಅಂದರೆ ಇನ್ಕ್ರೀಸ್ ಯುವರ್ ಸಬ್ಜೆಕ್ಟ್ ನಾಲೆಡ್ಜ್. ಅಂದರೆ ನಮ್ಮ ಸಬ್ಜೆಕ್ಟ್ ಏನಿದೆಯೋ ಅದನ್ನು ಹೊಸ ಇಂಪ್ರೂವ್ಮೆಂಟ್ಸ್ಗೆ ನಾವು ತಗೊಂಡು ಹೋಗಬೇಕು. ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು. ನಾನು ಈ ತಿಂಗಳಿದು ಒಂದು ಮಾಡಿದೆ, ನೆಕ್ಸ್ಟ್ ತಿಂಗಳಿಗೆ ಇನ್ನೊಂದು ಮಾಡಬೇಕು. ಹೊಸದನ್ನು ಹುಡುಕಬೇಕು. ಯಾವಾಗ ನಾವು ಹುಡುಕಾಟ ಮಾಡ್ತೀವೋ ಆವಾಗ ನಮ್ಮ ವಿಷಯ ಜ್ಞಾನ ಹೆಚ್ಚಿಸ್ತಾ ಹೋಗುತ್ತೆ. ಆವಾಗ ನಮ್ಮ ಸಬ್ಜೆಕ್ಟ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಾವು ಹುಡುಕಾಟ ಮಾಡಲ್ಲ, ಮಾಡ್ತೀವಿ ಕೆಲವೊಬ್ಬರು, ಎಲ್ಲರೂ ಅಲ್ಲ. ಒಂದು ಕೆಲಸದಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಬೆಳಗ್ಗೆ ಬರಬೇಕು, ಸಾಯಂಕಾಲ ಹೋಗಬೇಕು. ಏನು ಕೆಲಸ ಕೊಟ್ಟಿದ್ದಾರೆ ಟಕ ಮಾಡಬೇಕು, ಹೋಗ್ಬೇಕು ಅಲ್ಲ. ಕೆಲಸದ ಜೊತೆಗೆ ಯಾವುದನ್ನು ಹೊಸ ಒಂದನ್ನು ಹುಡುಕಾಟ ಮಾಡಿ ಅದನ್ನು ಪೂರೈಸಬೇಕು. ಅದು ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ. ತಿಳ್ಕೋಬೇಕು. ಫ್ರೆಂಡ್ಸ್ ಹತ್ರ ಮಾತಾಡಬೇಕು, ಬೇರೆ ಬೇರೆ ಕಂಪ್ನಿಗಳಲ್ಲಿ ಮಾತಾಡಬೇಕು, ಆ ವಿಷಯನ ಇಲ್ಲಿ ತರಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು. ಆಮೇಲೆ ಹಾಸ್ಯ ಪ್ರಜ್ಞೆ ಇರಬೇಕು. ಆಮೇಲೆ ಹ್ಯಾವ್ ಎ ಸೆನ್ಸ್ ಆಫ್ ಹ್ಯೂಮರ್. ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಇರಬೇಕು. ದೇಹ ಭಾಷೆ ಗಮನಿಸ್ಕೋಬೇಕು. ಅಂದರೆ ಅಟೆನ್ಷನ್ ಯುವರ್ ಬಾಡಿ ಲ್ಯಾಂಗ್ವೇಜ್. ನಮ್ಮ ಬಾಡಿ ಲ್ಯಾಂಗ್ವೇಜ್ ನಮ್ಮಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಮಾತನಾಡುವವೇ ದೊಡ್ಡವರ ಹತ್ರ ಹೋದಾಗ ಎಕ್ಸ್ಕ್ಯೂಸ್ ಮಿ ಸರ್, ಮೇ ಕಮಿಂಗ್ ಸರ್ ಅನ್ನೋದು ಎಕ್ಸಾಂಪಲ್ಸ್. ಬಾಡಿ ಲ್ಯಾಂಗ್ವೇಜ್ ಸೊಟ್ಟಿಗೆ ನಿಂತ್ಕೊಂಡು ಮಾತಾಡೋದು, ಇವೆಲ್ಲ ಇರಬಾರ್ದು. ಬಾಡಿ ಲ್ಯಾಂಗ್ವೇಜ್ ಅನ್ವಾಂಟೆಡ್ ವರ್ಡ್ಸ್ ಯೂಸ್ ಮಾಡಬಾರ್ದು. ಪೊಲೈಟಾಗಿ ಮಾತಾಡಬೇಕು. ಇವೆಲ್ಲ ಸೇರಿ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಬರುತ್ತೆ. ಆತ್ಮವಿಶ್ವಾಸ ಗಣಿಯಾಗಬೇಕು. ಆಸ್ ಎ ಮೈಂಡ್ ಆಫ್ ಕಾನ್ಫಿಡೆನ್ಸ್. ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾವು ಅತ್ಯುತ್ತಮ ಕೇಳುಗರಾಗಬೇಕು. ಅಂದರೆ ಬಿ ಎ ಗುಡ್ ಲಿಸ್ನರ್ ಆಗಬೇಕು. ನಮಗೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಏನೇ ಹೇಳಿದ್ರು ಕೇಳೋರಂತ ಆಗಬೇಕು. ಆವಾಗ ಕೆಟ್ಟದು ಒಳ್ಳೆಯದು ಕೇಳಿದಾಗ ಇನ್ನು ಮುಂದೆ ಎಲ್ಲ ಒಳ್ಳೆಯದು ಹೇಳ್ತಾ ಬರ್ತಾರೆ. ಅವಾಗ ನಾವು ಕಲೀಲಿಕ್ಕೆ ಸಾಧ್ಯ. ನಾವು ಕೇಳೋದೇ ಇದ್ದರೆ ಯಾರೂ ಹೇಳೋದಿಲ್ಲ. ಆವಾಗ ಬಿ ಎ ಗುಡ್ ಲಿಸ್ನರ್ ಆಗಬೇಕು. ಹೇಳಿದ್ದನ್ನು ಗಮನವಿಟ್ಟು ಕೇಳಬೇಕು, ಕಲಿಬೇಕು. ಒಳ್ಳೆಯದು ಕೇಳಿ ಮೈಂಡಲ್ಲಿ ಆ್ಯಡ್ ಮಾಡಿ, ಕೆಟ್ಟದನ್ನು ಬಿಟ್ಟು ಡಿಲೀಟ್ ಮಾಡಿ. ಕಲಿಯುವ ಆಸಕ್ತಿ ನಮ್ಮಲ್ಲಿ ಇರಬೇಕು. ಇಂಟ್ರೆಸ್ಟ್ ಇನ್ ಲರ್ನಿಂಗ್ ಇರಬೇಕು ನಮ್ಮಲ್ಲಿ. ಸಾಯುವ ತನಕನೂ ಕಲಿತಾ ಇರಬೇಕು. ಸಾಯುವಾಗಲೂ ಕೂಡ ಒಂದು ಕಲಿಬೇಕು. ಆವಾಗ ಈ ಬೆನಿಫಿಟ್ಸ್ ಅಂದರೆ ಪ್ರಯೋಜನ, ಇದು ನಮ್ಮ ಏನಾಗುತ್ತೆ ಗೊತ್ತಾ? ಇದು ಸಾಯುವಾಗಲೂ ಒಂದು ಕಲಿತಾಗ ಸ್ವರ್ಗದಲ್ಲಿ ನಮಗೆ ಶಾಂತಿ ಸಿಗುತ್ತೆ. ಅಲ್ಲಿ ನಮಗೆ ಉಪಯೋಗನೂ ಆಗುತ್ತೆ. ಅಲ್ಲಿ ಬಿಡೋದಿಲ್ಲ. ಯಮ ಧರ್ಮ ರಾಜ ಮತ್ತು ಸ್ವರ್ಗದಲ್ಲಿ
ಬ್ರಹ್ಮ ಇರ್ತಾನೆ. ಅವರು ಒಳ್ಳೆಯದು ಕೆಟ್ಟದು ಅಲ್ಲಿ ನಮಗೆ ಇದು ಮಾಡ್ತಾರೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ವೈಯಕ್ತಿಕ ಅಭಿವೃದ್ಧಿ ಇರಲೇಬೇಕು. ಅದಿದ್ದಾಗ ನಾವು ಯಾವತ್ತೂ ಸ್ವರ್ಗಕ್ಕೆ ನರಕಕ್ಕೆ ಹೋಗೋಕ್ಕೆ ಚಾನ್ಸೇ ಇರೋದಿಲ್ಲ. ಅಲ್ವಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಇವೆಲ್ಲ ಇರಬೇಕಂದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲ ಅಂತಂದರೆ ಸಾಧ್ಯ ಇಲ್ಲ, ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ತಾಳ್ಮೆನೂ ಕೂಡ ಕಳ್ಕೋಬಾರ್ದು. ಅತಿ ಓವರ್ ಆಗಿ ಕಾನ್ಫಿಡೆನ್ಸ್ ಆಗೂ ಇರಬಾರ್ದು. ಲಿಮಿಟ್ ಇರಬೇಕು. ತಾಳ್ಮೆ ಇರಬೇಕು, ಎಷ್ಟಿರಬೇಕು ಅಷ್ಟು. ಎಡವಟ್ಟಾದಾಗ ತಾಳ್ಮೆ ಕಳ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಿಮ್ಮ ಹೋಗ್ಬಿಡ್ತದೆ. ಸೊ ತಾಳ್ಮೆ ಇರಬೇಕು, ಕನ್ವಿನ್ಸ್ ಮಾಡಬೇಕು, ತಾಳ್ಮೆ ಇರಬೇಕು, ನಿಮ್ಮನ್ನೇ ನೀವೇ ಪ್ರಶ್ನಿಸಬೇಕು. ಆವಾಗ ನಾವು ಸರಿ ಹೋಗೋದಕ್ಕೆ ದಾರಿ ಸಿಗುತ್ತೆ. ಇವಾಗ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡೋದು, ಅದರಿಂದ ಏನು ಪರಿಣಾಮ ಎಲ್ಲ ಹೇಳಿದ್ದೀನಿ, ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ. ವೈ ವಿ ರಿಕ್ವೈರ್ಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್: ಸೆಲ್ಫ್ ಅವೇರ್ನೆಸ್, ಎಮೋಷನಲ್ ಇಂಟೆಲಿಜೆನ್ಸ್, ಅಡಾಪ್ಟಬಿಲಿಟಿ, ಎಂಪತಿ, ಸೆಲ್ಫ್ ಡಿಸಿಪ್ಲೈನ್, ಇಂಟಿಗ್ರಿಟಿ, resilience, optimism, ಓಪನ್ ಮೈಂಡ್ನೆಸ್ ಆ್ಯಂಡ್ ಕ್ರಿಯೇಟಿವಿಟಿ. ಇಷ್ಟೆಲ್ಲ ಇರಬೇಕು. ಅಂದರೆ ಕನ್ನಡದಲ್ಲಿ ಸ್ವಯಂ ಅರಿವು, ಭಾವನಾತ್ಮಕ ಬುದ್ಧಿವಂತಿಕೆ, ಹೊಂದಿಕೊಳ್ಳುವಿಕೆ, ಸಹಾನುಭೂತಿ, ಸ್ವಯಂ ಶಿಸ್ತು, ಸಮಗ್ರತೆ, ಸ್ಥಿತಿಸ್ಥಾಪಕತ್ವ, ಆಶಾವಾದ, ಮುಕ್ತ ಮನಸ್ಸು ಮತ್ತು ಸೃಜನಶೀಲತೆ. ಇಷ್ಟೆಲ್ಲ ಇದ್ದರೆ ನೀವೇ ಸ್ವರ್ಗ. ಇಷ್ಟೆಲ್ಲ ಮೈಂಟೈನ್ ಮಾಡಿದ್ರೆ ನಾವೇ ದೇವರಂತ ಹೇಳ್ಕೊಳ್ಳುತ್ತಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.